2025ರಲ್ಲಿ ಟಿ ಎಕ್ಸಾಮ್ನ ಬರಿಬೇಕು ಅಂದ್ಕೊಂಡಿರೋರು ಯಾವ ಥರ ಟಿ ಎಕ್ಸಾಮ್ಗೆ ನೀವು ಅಪ್ಲೈ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನಿಮ್ಮ ಹತ್ರ ಮೊಬೈಲ್ ಇದ್ದರೂ ಕೂಡ ನೀವೇ ಅಪ್ಲೈ ಮಾಡ್ಬೋದು. ನಾನು ತೋರಿಸೋ ಸ್ಟೆಪ್ಸ್ನ ಫಾಲೋ ಮಾಡಿ ಟಿ ಎಕ್ಸಾಮ್ಗೆ ನೀವು ಅಪ್ಲೈ ಮಾಡ್ಕೊಳ್ಳಿ. ಅದನ್ನು ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ವೀಡಿಯೋಸ್ ಆಗ್ತಾ ಇರ್ತೀನಿ, ಮಿಸ್ ಮಾಡ್ಕೊಬೇಡಿ. ಓಕೆ, ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಈಗ ನೀವು ಟಿಗೆ ಅಪ್ಲೈ ಮಾಡಬೇಕು ಅಂತಂದರೆ ಫಸ್ಟು ನಿಮ್ಮ ಫೋನಲ್ಲಿ ಆಗ್ಬೋದು ಅಥವಾ ಸಿಸ್ಟಮಲ್ಲಿ ಆಗ್ಬೋದು, ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ನ ಓಪನ್ ಮಾಡಿಕೊಂಡು ಇಲ್ಲಿ ನಾನು ಸರ್ಚ್ ಮಾಡಿದ್ದೀನಿ ನೋಡಿ, LUCKY LIKESHYISH ಅಂತ, ಲಕ್ಕಿಲಿ ಕೇಶಸ್ ಅಂತ ನೀವು ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದಾಗ ನಮ್ಮದು ವೆಬ್ಸೈಟ್ ಬರುತ್ತೆ, ಫಸ್ಟ್ ವೆಬ್ಸೈಟು. ಈ ಒಂದು ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ. ಫಸ್ಟ್ ವೆಬ್ಸೈಟ್ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಮೊದಲನೇದಾಗಿ ಸ್ಕ್ರೀನ್ ಮೇಲೆ ಬರುತ್ತೆ 2025ರಲ್ಲಿ ಟಿಗೆ ಹೇಗೆ ಅರ್ಜಿ ಹಾಕೋದು ಅಂತ. ಇನ್ ಕೇಸ್ ನಿಮಗೆ ಇದು ಬಂದಿಲ್ಲ ಅಂತಂದರೆ ಇಲ್ಲಿ ನಿಮಗೆ ಎಜುಕೇಷನ್ ಅಂತ ಸಿಗುತ್ತೆ, ಆಯಿತಾ. ಇಲ್ಲಿ ಎಜುಕೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದನ್ನು ಕ್ಲೋಸ್ ಮಾಡಿ. ನಿಮಗೆ ಇಲ್ಲಿ ಟಿದು ಬಂದೇ ಬರುತ್ತೆ, ಆಯಿತಾ. ಇನ್ ಕೇಸ್ ಸಿಕ್ಕಿಲ್ಲ ಅಂತಂದರೆ ಈ ಥರ ನೀವು ಓಪನ್ ಮಾಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಟಿಗೆ ಅಪ್ಲೈ ಮಾಡೋದು ಹೇಗೆ ಅಂತ ನಾನಿಲ್ಲಿ ಎಲ್ಲ ನೀಟಾಗಿ ಪಟ್ಟಿನೂ ಕೂಡ ಮಾಡಿದ್ದೀನಿ. ನೀವು ಓದ್ಕೊಳ್ಬೋದು ಏನೇನೆಲ್ಲ ಬೇಕಾಗುತ್ತೆ ನಿಮಗೆಲ್ಲವೂ ಕೂಡ ಅನ್ನೋದೆಲ್ಲ. ಇಲ್ಲಿ ಮುಖ್ಯವಾಗಿ ನಾನು ಇಲ್ಲೊಂದು ಲಿಂಕ್ ಕೊಟ್ಟಿದ್ದೀನಿ, ಕ್ಲಿಕ್ ಹಿಯರ್ ಅಂತ. ಇಲ್ಲಿ ಕ್ಲಿಕ್ ಮಾಡಿ ನೀವು, ಆಯಿತಾ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಡೈರೆಕ್ಟಾಗಿ ಟಿಗೆ ಅಪ್ಲೈ ಮಾಡೋದಕ್ಕೆ ಒಂದು ಪೇಜ್ ಬರುತ್ತೆ, ಆಯಿತಾ. ನಿಮಗೆ ಈಸಿ ಆಗಲಿ ಅಂತ ನಾನು ಈ ಥರ ವ್ಯವಸ್ಥೆ ಮಾಡಿದ್ದೀನಿ. ಈ ಒಂದು ಪೇಜಿಗೆ ಬಂದುಬಿಡ್ತೀರಾ. ಇವಾಗ ನೀವು ಟಿಗೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಓಕೆ, ಟಿಗೆ ಏನೇನೆಲ್ಲ ಅಪ್ಲೈ ಮಾಡೋದಕ್ಕೆ ಏನೇನೆಲ್ಲ ಬೇಕು ಅದೆಲ್ಲ ನೀವು ಇಲ್ಲಿ ಓದ್ಬೋದು, ಅಥವಾ ನಾನು ಇವಾಗ ವೀಡಿಯೋದಲ್ಲೂ ಕೂಡ ಲೈವಾಗಿ ತೋರಿಸ್ತೀನಿ, ಏನು ತಲೆ ಕೆಡಿಸ್ಕೋಬೇಡಿ ಏನೇನೆಲ್ಲ ಬೇಕಾಗುತ್ತೆ ಅನ್ನೋದನ್ನು. ನೋಡಿ, ಇವಾಗ ನಾವು ಟಿಗೆ ಅಪ್ಲೈ ಮಾಡ್ತಾ ಹೋಗೋಣ. ಹಾಗೆ ಜಸ್ಟ್ ಫಾಲೋ ಮಾಡ್ತಾ ಹೋಗಿ. ನೋಡಿ, ಈ ಒಂದು ಪೇಜ್ ಬರುತ್ತೆ. ಫಸ್ಟು ನೀವು ಇಲ್ಲಿ ರಿಜಿಸ್ಟರ್ ಆಗಬೇಕು ಗೈಸ್, ಆಯಿತಾ. ನೋಡಿ, ಯೂಸರ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಕ್ಯಾಂಡಿಡೇಟ್ ನೇಮು, ನಿಮ್ಮ ಹೆಸರು ಏನಿರುತ್ತೆ ಆ್ಯಸ್ ಪರ್ SSLC ಮಾರ್ಕ್ಸ್ ಕಾರ್ಡಲ್ಲಿ, ಅಂದರೆ ನಿಮ್ಮ SSLC 10th ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮದು ಹೆಸರು ಏನಿದೆ ಅದೇ ಥರ ನೀವು ಇಲ್ಲಿ ಹೆಸರನ್ನ ಟೈಪ್ ಮಾಡಿ ಈ ಬಾಕ್ಸಲ್ಲಿ, ಆಯಿತಾ. ಅದಾದಮೇಲೆ ಆಧಾರ್ ನಂಬರ್ ಅಂತಿದೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ನೀವು ಸೆಕೆಂಡ್ ಬಾಕ್ಸಲ್ಲಿ ಇಲ್ಲಿ ಫಿಲ್ ಮಾಡಬೇಕು. ನೆಕ್ಸ್ಟು ಕನ್ಫರ್ಮ್ ಆಧಾರ್ ನಂಬರ್, ಈ ಆಧಾರ್ ನಂಬರ್ನ ಇನ್ನೊಂದು ಸಲ ಹಾಕಬೇಕಷ್ಟೇ. ಅದಾದಮೇಲೆ ನಿಮ್ಮ ಒಂದು ಫೋನ್ ನಂಬರ್, ನೀವು ಯೂಸ್ ಮಾಡ್ತಾ ಇರುವಂಥ ಫೋನ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಿ. ಜೊತೆಗೆ ನೀವು ಇಮೇಲ್ ID ಕೇಳುತ್ತೆ, ನಿಮ್ಮ ಒಂದು ಯೂಸ್ ಮಾಡ್ತಾ ಇರುವಂಥ ಇಮೇಲ್ IDನ ನೀವು ಇಲ್ಲಿ ಹಾಕಬೇಕು. ಅದಾದಮೇಲೆ ಮುಖ್ಯವಾಗಿ ಯೂಸರ್ ನೇಮ್. ನೋಡಿ, ಒಂದು ಯೂಸರ್ ನೇಮ್ನ ನೀವು ಇಲ್ಲಿ ಇಟ್ಕೋಬೇಕು. ನೀವು ಏನು ಯೂಸರ್ ನೇಮ್ ಇಟ್ಕೊಳ್ತೀರಾ ಆ ಒಂದು ಯೂಸರ್ ನೇಮ್ ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ನೀವು ಆಲ್ ಟಿಕೆಟ್ನ ನೀವು ತಗೊಳ್ಳೋದು ಅದರಿಂದನೇ. ಅದಕ್ಕೋಸ್ಕರ ನಿಮ್ಗೆ ಇಷ್ಟವಾಗಿರುವಂಥ ಯೂಸರ್ ನೇಮ್ ಇಟ್ಕೋಬೋದು. ಅಂದರೆ ಈಗ ನಿಮ್ಮ ಹೆಸರಲ್ಲೇ ಯೂಸರ್ ನೇಮ್ ಇಟ್ಕೋಬೋದು, ನಿಮ್ಮ ಹೆಸರೇನಿರುತ್ತೆ ಅದರಲ್ಲೇ ಯೂಸರ್ ನೇಮ್ ಇಟ್ಕೋಬೋದು, ಅಥವಾ ಫೋನ್ ನಂಬರ್ ಏನಾದರೂ ಇಟ್ಕೋಬೋದು. ಯೂಸರ್ ನೇಮ್ ಇಟ್ಕೊಳ್ಳಿ. ಅದಾದಮೇಲೆ ಒಂದು ಪಾಸ್ವರ್ಡ್ನ ನೀವು ಮರಿಬಾರ್ದು. ಪಾಸ್ವರ್ಡ್ನ ತುಂಬ ಸಿಂಪಲ್ಲಾಗಿ ಇಟ್ಕೊಳ್ಳಿ, ಲಾಗಿನ್ ಆಗೋ ಥರ. ಯಾಕೆಂತಂದರೆ ಆಲ್ ಟಿಕೆಟ್ ತೊಗೋಬೇಕು, ಅದಕ್ಕೋಸ್ಕರ ಇವೆರಡೂ ಕೂಡ ನಮಗೆ ನೆನಪಿರಬೇಕಾಗುತ್ತೆ. ಇದನ್ನು ಬರೆದಿಟ್ಕೋಬೇಕು ನೀವು ಇಲ್ಲಿ ಇಟ್ಕೊಂಡ್ಮೇಲೆ, ಆಯಿತಾ. ಅದನ್ನು ನೀವು ಇಲ್ಲಿ ಪಾಸ್ವರ್ಡ್ ಹಾಕ್ಕೊಳ್ಳಿ. ಅದಾದಮೇಲೆ ಕನ್ಫರ್ಮ್ ಪಾಸ್ವರ್ಡು, ನೀವು ಹಾಕಿರೋ ಇಲ್ಲಿ ಪಾಸ್ವರ್ಡ್ನ ಮತ್ತೆ ಇನ್ನೊಂದ್ಸಲ ಎಂಟರ್ ಮಾಡಿ. ಇಲ್ಲಿ ನೀವು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಇದೆಲ್ಲ ಫಿಲ್ ಮಾಡಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಏನು ಬರುತ್ತೆ ಅನ್ನೋದನ್ನ ನಾನು ಇವಾಗ ತೋರಿಸ್ತೀನಿ, ಬನ್ನಿ. ನೀವು ಅಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಒಂದು ಯುವರ್ ಅಪ್ಲಿಕೇಶನ್ ನಂಬರ್ ಅಂತ ಬರುತ್ತೆ. ಇದನ್ನು ನೀವು ಫೋಟೋ ತೆಗೆದು ಇಟ್ಕೊಳ್ಳಿ, ಆಯಿತಾ. ಇದು ಬೇಕು, ತುಂಬ ಇಂಪಾರ್ಟೆಂಟು. ಫೋಟೋ ತಗೊಂಡ ನಂತರ ಓಕೆ ಅಂತ ಕೊಡಿ ಇಲ್ಲಿ. ಓಕೆ ಅಂತ ಕೊಟ್ಟ ತಕ್ಷಣ ನಿಮಗೆ ಡೈರೆಕ್ಟಾಗಿ ಈ ಒಂದು ಪೇಜ್ ಬಂದುಬಿಡುತ್ತೆ, ಆಯಿತಾ. ಈಗ ನೀವು ಇಲ್ಲಿ ಏನು ಮಾಡಿದ್ರೆ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಕೇಳ್ತಲ್ಲ, ಆ ಒಂದು ಯೂಸರ್ ನೇಮ್ನ ನೀವು ಇಲ್ಲಿ ಹಾಕಬೇಕು. ಪಾಸ್ವರ್ಡ್ ನೀವೇನು ಇಟ್ಕೊಂಡ್ರಿ ಅದನ್ನು ಹಾಕಿ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇವಾಗ ಲಾಗಿನ್ ಅಂತ ಕೊಟ್ಟ ತಕ್ಷಣ ನಿಮಗೆ ಇಷ್ಟು ಸ್ಟೆಪ್ ಬರುತ್ತೆ ಗೈಸ್. ಇದೆಲ್ಲ ಸ್ಟೆಪ್ನು ಕೂಡ ನೀವು ಫುಲ್ಲು ಕರೆಕ್ಟಾಗಿ ಮಾಡಬೇಕು. ಒಂದು ಸ್ಟೆಪ್ ಮಿಸ್ ಆಯಿತು ಅಂದರೂ ಕೂಡ ನಿಮಗೆ ನೀವು ಕರೆಕ್ಟಾಗಿ ಅಪ್ಲೈ ಮಾಡೋದಕ್ಕಾಗಲ್ಲ, ಟಿಗೆ ಕ್ಯಾನ್ಸಲ್ ಆಗುತ್ತೆ, ಆಯಿತಾ. ಏನಾದರೂ ಇಶ್ಯೂಗಳಾಗ್ಬಿಡುತ್ತೆ. ಹಾಗಾಗಿ ಇವಾಗ ನಾನು ನಿಮಗೆ ಸ್ಟೆಪ್ಸ್ನ ತೋರಿಸ್ತಾ ಹೋಗ್ತೀನಿ. ನೋಡಿ, ಮೊದಲನೇ ಸ್ಟೆಪ್ಪು ಪರ್ಸ್ನಲ್ ಡೀಟೇಲ್ಸ್ ಅಂತ. ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ನ ನೀವು ಇಲ್ಲಿ ಹಾಕಬೇಕು. ನಿಮ್ಮ ಹೆಸರು ಇದು ನಿಮ್ಮ ಡೇಟ್ ಆಫ್ ಬರ್ತು ಇದೆಲ್ಲ ಫಿಲ್ ಮಾಡ್ತಾ ಹೋಗಬೇಕು. ನೋಡಿ, ಇವಾಗ ನಾನು ಏನೇನು ಫಿಲ್ ಮಾಡಬೇಕು ಅಂತ ತೋರಿಸ್ಬಿಡ್ತೀನಿ ಡೈರೆಕ್ಟಾಗಿ. ನೋಡಿ, ಫಸ್ಟು ನಿಮ್ಮ ಹೆಸರು ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿದೆ ಅದೇ ಥರ ಹಾಕಿ. ಅದಾದಮೇಲೆ ನಿಮ್ಮ ಫಾದರ್ ನೇಮ್ ಏನಿರುತ್ತೆ ಅದನ್ನು ಹಾಕಿ. ಮತ್ತು ನೀವು ಜೆಂಡರ್ ಮೇಲ್ ಆರ್ ಫೀಮೇಲ್ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ಇಲ್ಲಿ ನಿಮ್ಮ ಒಂದು ಮದರ್ ನೇಮ್, ನಿಮ್ಮ ತಾಯಿ ಹೆಸರನ್ನ ಹಾಕಿ. ಅದಾದಮೇಲೆ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್, ನೀವು ಹುಟ್ಟಿದಂಥ ದಿನಾಂಕ ಹಾಕಬೇಕು. ಮತ್ತು ರಿಲಿಜನ್, ನೀವು ಹಿಂದೂನಾ ಮುಸ್ಲಿಮಾ ಇದನ್ನು ನೀವು ಹಾಕಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಕ್ಯಾಟಗರಿ, ನಿಮ್ಮದು ಕ್ಯಾಟಗರಿ ಯಾವುದಿರುತ್ತೆ ಆ ಕ್ಯಾಟಗರಿ ನಿಮ್ಗೆ ಇಲ್ಲಿ ತೋರಿಸ್ತಾ ಇರುತ್ತೆ ಆಪ್ಷನ್ನು. ಜಸ್ಟ್ ನೀವು ಅದನ್ನು ಸೆಲೆಕ್ಟ್ ಮಾಡಬೇಕು, ಆಯಿತಾ. ಅದಾದ ನಂತರ ನಿಮ್ಗೆ ಇಲ್ಲಿ ಕ್ಯಾಸ್ಟ್ ಇಲ್ಲಿ ಬರುತ್ತೆ. ನಿಮ್ಮದು ಕ್ಯಾಸ್ಟ್ ಏನಿರುತ್ತೆ ಅದನ್ನು ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ನಿಮಗಿಲ್ಲಿ ಅಡ್ರೆಸ್ ಬರುತ್ತೆ. ನಿಮ್ಮ ಒಂದು ಮನೆ ಅಡ್ರೆಸ್ನ ನೀವು ಇಲ್ಲಿ
ಅಡ್ರೆಸ್ ಹಾಕಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಒಂದು ಸ್ಟೇಟ್ ಏನಿದೆ ಆ ಸ್ಟೇಟನ್ನು ನೀವು ಹಾಕಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಡಿಸ್ಟ್ರಿಕ್ಟ್ ಜಿಲ್ಲೆ ಯಾವುದಿರುತ್ತೆ ಅದನ್ನು ನೀವು ಹಾಕಬೇಕು. ಮತ್ತು ನಿಮ್ಮದು ಪಿನ್ ಕೋಡ್ ಆಯಿತಾ. ಸೊ ನಿಮ್ಮ ಒಂದು ಪಿನ್ ಕೋಡ್ನ ಹಾಕಬೇಕು. ಮತ್ತು ಇಲ್ಲಿ ಒಂದು ಫಿಸಿಕಲಿ ಚಾಲೆಂಜ್ಡ್ ಅಂತ ಇದೆ, ಅಂದರೆ ನೀವೇನಾದರೂ ಹ್ಯಾಂಡಿಕ್ಯಾಪ್ಟ್ ಆಗಿತ್ತು ಅಂತಂದರೆ ಸೊ ನೀವು ಇಲ್ಲಿ ಎಸ್ ಅಂತ ಹಾಕಬೇಕು. ಸೊ ಇಲ್ಲ ಅಂತಂದರೆ ನೋ ಅಂತ ಹಾಕಿ ಆಯಿತಾ. ಅದಾದಮೇಲೆ ಎಂಪ್ಲಾಯ್ಡ್ ಆ್ಯಸ್ ಎ ಗೌರ್ಮೆಂಟ್ ಟೀಚರ್ ಅಂತ ಕೇಳ್ತಾರೆ. ಸೊ ನೀವೇನಾದರೂ ಎಂಪ್ಲಾಯ್ಡ್ ಆಗಿತ್ತು ಅಂತಂದರೆ ಎಸ್ ಅಂತ ಹಾಕಿ, ಇಲ್ಲ ಅಂತಂದರೆ ನೋ ಅಂತ ಹಾಕಿ ಆಯಿತಾ. ಅದಾದಮೇಲೆ ಇಲ್ಲಿ ಜಸ್ಟು ಸೇವ್ ಅಂತ ಕೊಡಿ. ಈಗ ನಾನು ಇಷ್ಟು ಫಿಲ್ ಮಾಡಿ ಆಮೇಲೆ ಸಿಗ್ತೀನಿ. ಇವಾಗ ನಾವು ಎಜುಕೇಷನ್ ಮೇಲೆ ಕ್ಲಿಕ್ ಮಾಡೋಣ. ಎಜುಕೇಷನ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮ್ಮ ಒಂದು ಎಜುಕೇಷನಲ್ ಡೀಟೇಲ್ಸ್ನ ನೀವು ಹಾಕಬೇಕಾಗುತ್ತೆ. ಸೊ ನೋಡಿ ಏನೇನು ಫಿಲ್ ಮಾಡಬೇಕು ಅಂತ. ಇಲ್ಲಿ ಫಸ್ಟ್ ಆಫ್ ಆಲ್ SLC ಇದನ್ನು ನೀವು ಟಿಕ್ ಮಾಡಿ, PUC ಟಿಕ್ ಮಾಡಿ, ಅದಾದಮೇಲೆ ಡಿಗ್ರಿನ ಟಿಕ್ ಮಾಡಿ. ಸೊ ನೀವು ಓದಿರ್ತೀರಲ್ಲ ಆ ಒಂದು ಕಾಲೇಜ್ ಹೆಸರು ಮತ್ತು ರಿಜಿಸ್ಟರ್ ನಂಬರ್ ಎಲ್ಲ ಹಾಕಬೇಕು. ನೋಡಿ ಇಲ್ಲಿ ಇಯರ್ ಆಫ್ ಪಾಸ್ ಅಂತ ಇದೆ. ಸೊ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ 10th ಯಾವಾಗ ಪಾಸ್ ಆಗಿದ್ದೀರಾ ಅಂತ, ಆ ಒಂದು ಇಯರ್ನ ನೀವು ಇಲ್ಲಿ ಹಾಕಬೇಕು. ಮತ್ತು ನಿಮ್ಮದು 10th ರಿಜಿಸ್ಟರ್ ನಂಬರ್ ಏನಿರುತ್ತೆ ಅದನ್ನು ನೀವು ಇಲ್ಲಿ ಹಾಕಬೇಕು. ಮತ್ತು ಯೂನಿವರ್ಸಿಟಿ ಆರ್ ಬೋರ್ಡು, ಸೊ ನೀವು ಯಾವ ಯೂನಿವರ್ಸಿಟಿಲಿ ಓದಿದ್ದೀರಾ ಅದನ್ನು ನೀವು ಇಲ್ಲಿ ಹಾಕಬೇಕು. ಅದಾದ ನಂತರ ಇಲ್ಲಿ ಮಾರ್ಕ್ಸು ನಿಮಗೆ ಎಷ್ಟು ಪರ್ಸೆಂಟೇಜ್ ಬಂದಿದೆ ಆ ಪರ್ಸೆಂಟೇಜ್ನ ಹಾಕಬೇಕು. 50 ಅಂದರೆ 50, 60 ಅಂದರೆ 60 ಅದನ್ನು ಹಾಕಬೇಕು. ಅದೇ ಥರ ಸೇಮ್ PUCಗೂ ಅಷ್ಟೇ 12th. ಸೊ ನಿಮ್ಮದು ಮಾರ್ಕ್ಸ್ ಕಾರ್ಡಲ್ಲಿ ಇಯರ್ ಆಫ್ ಪಾಸ್ ಇರುತ್ತೆ, ರಿಜಿಸ್ಟರ್ ನಂಬರ್ ಇರುತ್ತೆ, ಯೂನಿವರ್ಸಿಟಿ ಇರುತ್ತೆ, ಪರ್ಸೆಂಟೇಜ್ ಇರುತ್ತೆ, ಅದನ್ನು ಹಾಕಿ. ಮತ್ತು ಡಿಗ್ರಿ ಆಗಿದ್ದರೆ ಏನು ಡಿಗ್ರಿ ಮಾಡಿದರೆ BSc ಮಾಡಿದರೆ ಸೊ ನೀವು BSc ಅಂತ ಹಾಕಿ, ನಿಮ್ಮದು ಇಯರ್ ಆಫ್ ಪಾಸು ಮತ್ತು ರಿಜಿಸ್ಟರ್ ನಂಬರು ಮತ್ತು ಯೂನಿವರ್ಸಿಟಿ ಮತ್ತು ಡಿಗ್ರಿ ಯಾವುದನ್ನು ಮಾಡಿರೋದು ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. BSc ಅಂತ ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಅದಾದಮೇಲೆ ಮಾರ್ಕ್ಸ್ ಎಷ್ಟು ಬಂದಿದೆ ಅಷ್ಟನ್ನು ಹಾಕಿ. ನೋಡಿ ಈಗ ನೆಕ್ಸ್ಟ್ ಸ್ಟೆಪ್ಪು ಇಲ್ಲಿ ನಿಮಗೆ ಟೀಚರ್ ಎಜುಕೇಷನ್ ಅಂತ ಇದೆ. ಸೊ ನೀವು ಏನು ಎಜುಕೇಷನ್ ಮಾಡಿದ್ದೀರಾ ಅನ್ನೋದನ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಏನಾದ್ರು B.Ed ಮಾಡಿದ್ದೀರಾ ಇಲ್ವಾ ಅಂತ. ಸೊ ಇಲ್ಲಿ ನಿಮಗೆ ನೀವೇನಾದರೂ B.Ed ಕಂಪ್ಲೀಟ್ ಮಾಡಿದ್ದೀರಾ ಅಂತಂದರೆ 1 year ಆರ್ 2 year ಬ್ಯಾಚುಲರ್ ಇನ್ ಎಜುಕೇಷನ್ B.Ed ಅಂತ ಇದೆ ನೋಡಿ, ಇದನ್ನು ಜಸ್ಟ್ ಟಿಕ್ನ ಮಾಡಿ. ಸೊ ಇಲ್ಲಿ ಪರ್ಸಿಂಗ್ ಮತ್ತು ಪಾಸ್ವರ್ಡ್ ಅಂತ ಇದೆ. ನೀವೇನಾದ್ರು ಓದ್ತಾ ಇದ್ದರೆ ಪರ್ಸಿಂಗ್ ಅಂತ ಹಾಕಬೇಕು. ಸೊ ಪಾಸ್ ಆಗಿದ್ರೆ ಆಲ್ರೆಡಿ ಓದಿ ಮುಗಿಸಿದ್ರೆ ಅಂತಂದರೆ ಪಾಸ್ವರ್ಡ್ ಅಂತ ಹಾಕಿ. ಅದಾದಮೇಲೆ ಇಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಹಾಕಬೇಕು B.Edದು. ಅದಾದಮೇಲೆ ಸ್ಟೇಟ್ ಹಾಕಬೇಕು. ಸೊ ನಿಮ್ಮ ಸ್ಟೇಟನ್ನು ಹಾಕಿ. ಅದಾದಮೇಲೆ ನೀವು ಇಲ್ಲಿ ನಿಮ್ಮ ಕಾಲೇಜು ಏಡೆಡ್ಡಾ ಅನ್ಏಡೆಡ್ಡಾ ಅನ್ನೋದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಅದಾದಮೇಲೆ ನಿಮಗೆ ಇಲ್ಲಿ ಕಾಲೇಜ್ ಇನ್ಸ್ಟಿಟ್ಯೂಷನು, ಸೊ ನಿಮ್ಮ ಕಾಲೇಜು ಯಾವ ಕಾಲೇಜಲ್ಲಿ ನೀವು B.Edನ್ನು ನೀವು ಮಾಡಿದ್ರಿ ಆ ಕಾಲೇಜ್ ಹೆಸರನ್ನು ನೀವು ಇಲ್ಲಿ ಈ ಬಾಕ್ಸಲ್ಲಿ ಹಾಕಬೇಕು. ಮತ್ತು ಇಯರ್ ಆಫ್ ಅಡ್ಮಿಷನ್, ಯಾವ ಇಯರಲ್ಲಿ ಅಡ್ಮಿಷನ್ ಆದ್ರಿ ಮತ್ತು ಯಾವ ಇಯರಲ್ಲಿ B.Ed ಮುಗಿಸಿದ್ರಿ, ಪಾಸ್ ಆದ್ರಿ, ಮತ್ತು B.Edದು ಪರ್ಸೆಂಟೇಜ್ ಅದನ್ನು ನೀವು ಇಲ್ಲಿ ಹಾಕಿ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ ನೋಡಿ ಗೈಸ್, ನಾನು ಇವಾಗ ಎಜುಕೇಷನ್ ಡೀಟೇಲ್ಸ್ನೂ ಹಾಕಾಯಿತು, ಸೇವ್ ಕೊಟ್ಟಿದ್ದೀನಿ. ಅದಾದಮೇಲೆ ಇಲ್ಲಿ B.Ed ಡೀಟೇಲ್ಸು ಹಾಕಾಯಿತು, ಸೇವ್ ಕೊಟ್ಟಿದ್ದೀನಿ. ಒಂದು ಎಜುಕೇಷನ್ ಮತ್ತು ಈಗ ನಾನು ಎಲಿಜಿಬಿಲಿಟಿ ಟೆಸ್ಟ್ ಪೇಪರಲ್ಲಿ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ ಆಯಿತಾ. ಸೊ ಇಲ್ಲಿ ನಾವು ಕ್ಲಿಕ್ ಮಾಡಿದಾಗ ನೆಕ್ಸ್ಟು ನಮಗೆ ಇಲ್ಲಿ ಈ ಥರ ಬರುತ್ತೆ. ಇಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಗೈಸ್ ಇದು. ಈಗ ನೀವು ನೋಡ್ತಾ ಇದ್ದೀರಾ, ಇನ್ ವಿಚ್ ಡಿಸ್ಟಿಕ್ ಡು ಯು ವಿಶ್ ಟು ಟೇಕ್ ದ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಇದೆ. ಸೊ ನೀವು ಯಾವ ಡಿಸ್ಟಿಕ್ಕಲ್ಲಿ ಎಕ್ಸಾಮ್ ಬರೀತೀರಾ ಅನ್ನೋದು ಆಯಿತಾ. ಸೊ ನೀವು ಯಾವ ಡಿಸ್ಟ್ರಿಕ್ಟಲ್ಲಿ ಬರೀತೀರಾ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಕೊಟ್ಟರೆ ಇಲ್ಲಿ ಬರ್ತವೆ, ತುಂಬ ಬರ್ತವೆ. ಮಂಡ್ಯ, ಮೈಸೂರು, ನಮ್ಮ ಸೈಡು ನಾವು ಇಲ್ಲೇ ಬರೀಬೇಕಾಗಿರೋದು, ಅಂದರೆ ನಮ್ಗೆ ಹತ್ರ, ಅದಕ್ಕೋಸ್ಕರ. ಸೊ ಮಂಡ್ಯ ತುಂಬ ಹತ್ರ, ಬಟ್ ನಾನು ಮೈಸೂರಲ್ಲಿ ಬರಿತೀನಿ, ಅದಕ್ಕೋಸ್ಕರ ನಾನು ಮೈಸೂರು ಸೆಲೆಕ್ಟ್ ಮಾಡ್ತೀನಿ. ಸೊ ನೀವು ಎಲ್ಲಿ ಬರಿತೀರಾ ಎಕ್ಸಾಮ್ನ ಅದನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಸ್ಟ್ರಿಕ್ನ. ಅಲ್ಲೋಗಿ ನೀವು ಎಕ್ಸಾಮ್ ಬರೀಲೇಬೇಕಾಗುತ್ತೆ, ಅಲ್ಲೇ ಬರೀಬೇಕಾಗುತ್ತೆ ಆಯಿತಾ. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅಪೇರಿಂಗ್ ಫಾರ್ ಪೇಪರ್ 1 ಆರ್ ಪೇಪರ್ 2 ಆರ್ ಬೋತ್ ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಪೇಪರ್ 1 ಬರೀತಾ ಇದ್ದೀರಾ, ಪೇಪರ್ 2 ಬರೀತಾ ಇದ್ದೀರಾ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನಾನು ಬರೀತಾ ಇರೋದು ಪೇಪರ್ 2, ಬೇಕಾದರೆ ನೀವು ಎರಡನ್ನೂ ಕೂಡ ಬರಿಬೋದು ಆಯಿತಾ. ಸೊ ಪೇಪರ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಿಮಗೆ ಇಲ್ಲಿ ಪೇಪರ್ 2 ಬರುತ್ತೆ. ಸೊ ಫಸ್ಟ್ ಲ್ಯಾಂಗ್ವೇಜ್ ಕೇಳುತ್ತಾರೆ. ಸೊ ನೀವು ಯಾವ ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್ ಯಾವುದು ನಿಮ್ಮದು ಅಂತ ಅಂದ್ಬಿಟ್ಟು, ಸೊ ನಾನು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ತೀನಿ. ಅದಾದಮೇಲೆ ಸೆಕೆಂಡ್ ಲ್ಯಾಂಗ್ವೇಜ್ ಕೇಳ್ತಾರೆ. ಸೊ ಇಲ್ಲಿ ನಾನು ಕನ್ನಡ ಸೆಲೆಕ್ಟ್ ಮಾಡ್ತೀನಿ. ನಿಮ್ದು ಯಾವುದು ಇರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಆಪ್ಷನಲ್ ಸಬ್ಜೆಕ್ಟು ಮ್ಯಾಥ್ಸು, ಸೈನ್ಸು ಸೆಲೆಕ್ಟ್ ಆಗಿರುತ್ತೆ. ಸೊ ನಾನು PM ಮಾಡಿರುವಂಥದ್ದು. ಸೊ ಅದನ್ನು ನಾವು ಚೇಂಜ್ ಮಾಡೋಕ್ಕಲ್ಲ, ನಾವೇನು ಓದಿರ್ತೀವೋ ಅದ್ರ ಮೇಲೆ ಇದಾಗಿರುತ್ತೆ. ಅದಾದಮೇಲೆ ಕ್ವಶನ್ಸ್ ಪೇಪರ್ ಮೀಡಿಯಮ್. ಸೊ ನೀವು ಕ್ವಶನ್ ಪೇಪರ್ ಯಾವ ಮೀಡಿಯಮಲ್ಲಿ ಬೇಕು ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಆಯಿತಾ. ಸೊ ನಿಮಗೆ ಯಾವ ಮೀಡಿಯಮಲ್ಲಿ ಬೇಕು ಆ ಮೀಡಿಯಮಲ್ಲಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಸೊ ನಾನು ಕನ್ನಡ ಸೆಲೆಕ್ಟ್ ಮಾಡ್ತೀನಿ ಆಯಿತಾ. ಸೊ ಕನ್ನಡ ಸೆಲೆಕ್ಟ್ ಮಾಡಿಕೊಂಡೆ. ಅದಾದ ನಂತರ ಸೊ ನೀವು ಇಲ್ಲಿ ನೋಡ್ಬೋದು ಎಲ್ಲ ಸೇವ್ ಆಗಿದೆ. ಈಗ ನನಗೆ ಪೇಪರ್ ಕನ್ನಡದಲ್ಲಿ ನಾನು ಆನ್ಸರ್ ಮಾಡುವಂಥದ್ದು ಆಯಿತಾ. ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಆಪ್ಷನಲ್ಲು ಎಲ್ಲವೂ ಕೂಡ ಸೆಲೆಕ್ಟ್ ಆಗಿದೆ. ಇದಿಷ್ಟನ್ನು ಕೂಡ ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡಿಕೊಂಡು ಇಲ್ಲಿ ಸೇವ್ ಕೊಡಿ. ಇವಾಗ ನಾನು ಸೇವ್ ಕೊಡ್ತೀನಿ. ಸೇವ್ ಕೊಟ್ಟಾಗ ಏನಾಗುತ್ತೆ, ಈ ಡೇಟಾ ಸೇವ್ ಆಗುತ್ತೆ ಆಯಿತಾ. ಈಗ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಆಯಿತು. ಈಗ ಫೋಟೋ ಆ್ಯಂಡ್ ಸೈನ್, ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು ಆಯಿತಾ. ಸೊ ನೋಡಿ ಇಲ್ಲಿ ಫೋಟೋ ಬರುತ್ತೆ,
ಒಂದು ಸಿಗ್ನೇಚರ್ ಬರುತ್ತೆ. ನೀವು ಇಲ್ಲಿ ನಿಮ್ಮ ಒಂದು ಪಾಸ್ಪೋರ್ಟ್ ಫೋಟೋನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಇಲ್ಲಿ ಅಪ್ಲೋಡ್ ಕೊಡ್ತು, ಇಲ್ಲಿ ಚೂಸ್ ಫೈಲ್ ಅಂತ ಕೊಡ್ತು ಅಂತಂದರೆ ನಿಮ್ಮ ಸಿಸ್ಟಮಲ್ಲಿ ನಿಮ್ಮ ಫೋನಲ್ಲಿ ಫೋಟೋ ಓಪನ್ ಆಗುತ್ತೆ. ಫೋಟೋನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕು ಮತ್ತು ನಿಮ್ಮ ಸಿಗ್ನೇಚರ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು, ಆಯಿತಾ. ಸೊ ನಾನಿವಾಗ ಅದನ್ನು ಅಪ್ಲೋಡ್ ಮಾಡ್ಕೊಳ್ತೀನಿ. ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾನು ಏನು ಮಾಡಿವ್ನಿ, ನನ್ನ ಫೋಟೋ ಅಪ್ಲೋಡ್ ಮಾಡಿದೆ. ಇಲ್ಲಿ ಚೂಸ್ ಫೈಲ್ ಕೊಟ್ಬಿಟ್ಟು ಫೋಟೋ ಅಪ್ಲೋಡ್ ಆದಮೇಲೆ ಇಲ್ಲಿ ಅಪ್ಲೋಡ್ ಕೊಡಬೇಕು, ಅವಾಗ ಫೋಟೋ ಇಲ್ಲಿ ಬರುತ್ತೆ ನಿಮ್ಮದು. ಅದಾದಮೇಲೆ ಸಿಗ್ನೇಚರು ಅಷ್ಟೇ, ಒಂದು ಪೇಪರ್ ಮೇಲೆ ಸಿಗ್ನೇಚರ್ ಮಾಡಿಬಿಟ್ಟು ಅದು ಫೋಟೋ ತೆಗೆದ್ಬಿಟ್ಟು ಚೂಸ್ ಫೈಲ್ ಕೊಟ್ಟು ಅಪ್ಲೋಡ್ ಮಾಡಿ, ಇಲ್ಲಿ ಅಪ್ಲೋಡ್ ಅಂತ ಕೊಡಿ, ಆಗ ನಿಮ್ಮ ಸಿಗ್ನೇಚರ್ದು ಇಲ್ಲಿ ಬರುತ್ತೆ. ಸೊ ಈಗ ನಂದು ಇದು ಫಿಲ್ ಆಯಿತು. ಸೊ ಈಗ ನಾನು ಡಿಕ್ಲರೇಷನ್ಗೆ ಹೋಗ್ತೀನಿ, ಆಯಿತಾ. ಸೊ ಡಿಕ್ಲರೇಷನ್ಗೆ ಹೋದ ನಂತರ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಸೊ ನಮಗೆ ಡಿಕ್ಲರೇಷನ್ ಪೇಜ್ ಓಪನ್ ಆಗುತ್ತೆ. ಒಂದು ಸೆಕೆಂಡ್ ವೆಯ್ಟ್ ಮಾಡಿ, ಏನಂತ ಬರುತ್ತೆ ಅಂತ ನಾನು ಹೇಳ್ತೀನಿ, ಆಯಿತಾ. ಈ ಥರ ಬರುತ್ತೆ. ಸೊ ಒಂದು ಸಲ ಚೆಕ್ ಮಾಡಿಬಿಡ್ತೀನಿ, ಎಲ್ಲ ಫಿಲ್ ಆಗಿದೆಯಾ ಅಂತ ನೋಡಿಬಿಡ್ತೀನಿ. ಈಗ ನನ್ನ ಪರ್ಸ್ನಲ್ ಡೀಟೇಲ್ಸು ಮತ್ತು ಎಜುಕೇಷನ್ನು, ಎಲಿಜಿಬಿಲಿಟಿ ಟೆಸ್ಟ್ ಪೇಪರು, ಫೋಟೋ ಆ್ಯಂಡ್ ಸೈನು ಇದೆಲ್ಲ ಕ್ಲಿಕ್ ಮಾಡಿ ಒಂದು ಸಲ ನೋಡ್ಕೊಳ್ಳಿ, ಎಲ್ಲ ಕರೆಕ್ಟಾಗಿ ಫಿಲ್ ಆಗಿದೆಯಾ, ಏನಾದರೂ ತಪ್ಪಾಗಿದೆಯಾ ಅಂತ. ಏಕೆಂತಂದರೆ ನೀವು ಮತ್ತೆ ಚೇಂಜ್ ಮಾಡೋದಕ್ಕಾಗಲ್ಲ. ಸೊ ಎಲ್ಲ ಕರೆಕ್ಟಾಗಿ ಫಿಲ್ ಆಗಿದೆ ಅಂತಂದರೆ ಡಿಕ್ಲರೇಷನ್ ಪಾರ್ಟಿಗೆ ಬನ್ನಿ, ಆಯಿತಾ. ಸೊ ಇವಾಗ ನಾನು ಈ ಪಾರ್ಟಿಗೆ ಬರ್ತೀನಿ. ಇಲ್ಲಿ ಒಂದು ಟಿಕ್ ಬಾಕ್ಸ್ ಇದೆ ನೋಡಿ, ಈ ಬಾಕ್ಸ್ನ ಟಿಕ್ ಮಾಡಿ ಇಲ್ಲಿ ನಾನು ಸಬ್ಮಿಟ್ ಅಂತ ಕೊಡ್ತೀನಿ. ಇವಾಗ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಅವ್ರು ಕೇಳ್ತಿದ್ದಾರೆ ನೋಡಿ, ಪ್ಲೀಸ್ ನೋಟ್ ಒನ್ಸ್ ಯು ಸಬ್ಮಿಟ್ ಫರ್ದರ್ ಮಾಡಿಫಿಕೇಷನ್ ಕೆನಾಟ್ ಬಿ ಮೇಡ್, ಓನ್ಲಿ ಯು ಕ್ಯಾನ್ ಟೇಕ್ ದ ಪ್ರಿಂಟ್ಔಟ್ ಆಫ್ ಅಪ್ಲಿಕೇಶನ್ ಫಾರ್ಮ್, ವುಡ್ ಯು ಲೈಕ್ ಟು ಸಬ್ಮಿಟ್. ನಾನು ಅದೇ ಹೇಳಿದ್ನಲ್ಲ, ಚೆಕ್ ಮಾಡ್ಕೊಳ್ಳಿ ಅಂತ. ಆಮೇಲೆ ನೀವೇನು ಚೇಂಜ್ ಮಾಡೋಕ್ಕಲ್ಲ, ಅದಕ್ಕೋಸ್ಕರ ಚೆಕ್ ಮಾಡ್ಕೊಳ್ಳಿ. ನಾನು ಚೆಕ್ ಮಾಡಿದ್ದೀನಿ, ಸೊ ಎಸ್ ಅಂತ ಕೊಡ್ತೀನಿ. ಈಗ ಡಿಕ್ಲರೇಷನ್ ಈಸ್ ಸಬ್ಮಿಟೆಡ್, ನವ್ ಯು ಕ್ಯಾನ್ ಮೇಕ್ ಪೇಮೆಂಟ್ ಅಂತ ಬರ್ತಾ ಇದೆ. ಸೊ ಓಕೆ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನೋಡಿ ಪೇಮೆಂಟ್ ಮಾಡಬೇಕು, ಆಯಿತಾ. ಸೊ ಪೇಮೆಂಟು ನೀವು ಮಾಡಬೇಕಾಗುತ್ತೆ. ಅಮೌಂಟ್ ಅಲ್ಲಿ ಬರುತ್ತೆ, ಎಷ್ಟು ಅಮೌಂಟ್ ಮಾಡಬೇಕು ಅನ್ನೋದು. ಸೊ ಆಟೋಮೆಟಿಕಲಿ ಅವರೇ ತಗೊಳುತ್ತೆ. ನೋಡಿ ಇಲ್ಲಿ ಪೇ ನೌ ಅಂತ ಬರುತ್ತೆ, ಪೇ ನೌ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ ಡೀಟೇಲ್ಸ್ ತೋರಿಸ್ತಾ ಇದೆ. ಸೊ ನಿಮ್ಮದು ಪೇಮೆಂಟ್ ಎಷ್ಟು ಮಾಡಬೇಕು ಅನ್ನೋದು ತೋರಿಸ್ತಾ ಇದೆ. ನಮಗೆ ನಮ್ಮದು ಕ್ಯಾಟಗರಿ ವೈಸ್ ನಮಗೆ 350 ರೂಪೀಸ್ ಬೀಳುತ್ತೆ, ಆಯಿತಾ. ಸೊ ಅದು ಅಮೌಂಟ್ ಇಲ್ಲಿ ತೋರಿಸ್ತಾ ಇದೆ. ಸೊ ನಾನಿವಾಗ ಜಸ್ಟ್ ಇಲ್ಲಿ ಅಬೌವ್ ಎಂಟರ್ ಡೀಟೇಲ್ಸ್ ಆರ್ ಕರೆಕ್ಟ್ ಅಂತ ಟಿಕ್ ಮಾಡಿ ಪೇ ನೌ ಅಂತ ಕೊಡಬೇಕು. ಇಲ್ಲಿ ಕೊಟ್ಟ ತಕ್ಷಣ ನಿಮ್ಗೆ ಇಲ್ಲಿ ಹಲವಾರು ಆಪ್ಷನ್ಸ್ಗಳು ಬರುತ್ತೆ ನೋಡಿ. ಇಲ್ಲಿ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಮತ್ತು ಇದೆಲ್ಲ ಏನೇನೋ ಬರುತ್ತೆ ತುಂಬ. ಇಲ್ಲಿ ನೀವು ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ನಿಮ್ಮ ಹತ್ರ ಇತ್ತು ಅಂತಂದರೆ ನೀವು ನಿಮ್ಮ ಕಾರ್ಡ್ ನಂಬರ್ನ ಹಾಕಿ ನೀವು ಇಲ್ಲಿ ಪೇಮೆಂಟ್ನ ನೀವು ಮಾಡಬೇಕಾಗುತ್ತೆ. ಸೊ ಅಷ್ಟೇ, ತುಂಬ ಸಿಂಪಲ್, ಓಕೆ. ಸೊ ಇದನ್ನು ನೀವು ಆರಾಮಾಗಿ ಮನೇಲೇ ಕೂತ್ಕೊಂಡು ನೀವು ಮಾಡ್ಬೋದು. ನಿಮ್ಮ ಹತ್ರ ಡೆಬಿಟ್ ಕಾರ್ಡ್ ಇದ್ದೇ ಇರುತ್ತೆ, ATM ಕಾರ್ಡು, ಅದರಿಂದ ನೀವು ಇಲ್ಲಿ ಪೇ ನೌ ಕೊಟ್ಟರೆ ಪೇ ಆಗುತ್ತೆ. ಸೊ ಇಲ್ಲಿ ಫಿಲ್ ಮಾಡಿ ಪೇ ನೌ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮ್ಮ ಒಂದು ಫೋನ್ಗೆ ಒಂದು OTP ಬರುತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನಂಬರ್ ಲಿಂಕ್ ಆಗಿರುತ್ತಲ್ಲ ಆ ನಂಬರ್ಗೆ ಒಂದು OTP. ಆ OTPನ ನೀವು ಇಲ್ಲಿ ಎಂಟರ್ ಮಾಡಬೇಕು. OTPನ ಎಂಟರ್ ಮಾಡಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಆಟೋಮೆಟಿಕಲಿ ಅದು ಪೇಮೆಂಟ್ ಫುಲ್ ಆಗುತ್ತೆ. ನೀವು ನೋಡ್ಬೋದು ಟ್ರಾನ್ಸಾಕ್ಷನ್ ಸಕ್ಸಸ್ ಅಂತ ಬಂತು. ಅದಾದಮೇಲೆ ನೀವು ಇಲ್ಲಿ ಓಮ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಸೊ ನಿಮಗಿಲ್ಲಿ ನೆಕ್ಸ್ಟ್ ಸ್ಟೆಪ್ಪು ಏನು ಬರುತ್ತೆ ಅಂತಂದರೆ ಈ ಥರ ಬರುತ್ತೆ. ಇಲ್ಲಿ ನೀವೇನು ಮಾಡಬೇಕು, ಪ್ರಿಂಟ್ ಅಂತ ಇರುತ್ತೆ. ಸೊ ಇಲ್ಲಿ ಪ್ರಿಂಟ್ ಮೇಲೆ ಕ್ಲಿಕ್ನ ಮಾಡಿ. ಪ್ರಿಂಟ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೆ ನಿಮ್ಮ ಒಂದು TETಗೆ ಅಪ್ಲೈ ಮಾಡಿರೋದು ಫೋಟೋ ಏನಿದೆ ಅದು ಬರುತ್ತೆ ಇಲ್ಲಿ, ಆಯಿತಾ. ಸೊ ಇಲ್ಲಿ ಎಲ್ಲ ಕಂಪ್ಲೀಟ್ಲಿ ಡೀಟೇಲ್ಸ್ ಇರುತ್ತೆ. ಇದನ್ನು ನೀವು ಪ್ರಿಂಟೌಟ್ ತೊಗೋಬೇಕು, ಆಯಿತಾ. ಸೊ ನೀವು ಸೈಬರ್ ಸೆಂಟ್ರಿಗೆ ಹೋಗ್ಬಿಟ್ಟು ಪ್ರಿಂಟೌಟ್ ತಗೊಳ್ತು ಅಂತಂದರೆ ಸೊ ಮುಗೀತು ಅಷ್ಟೇ, ಇನ್ನೇನಿಲ್ಲ. ಇದನ್ನ ಇಟ್ಕೊಂಡು ನೀವು ಎಕ್ಸಾಮ್ ಬರಿಬೇಕಾಗುತ್ತೆ ಅಷ್ಟೇ.